ಆ ಟೀಕೆಗಳನ್ನು ಸ್ವಾಗತ ಮಾಡ್ತೇನೆ. ಐ ಆಲ್ವೇಸ್ ವೆಲ್ಕಮ್ ದಿ ಪಾಸಿಟಿವ್ ಕ್ರಿಟಿಸಿಸಮ್. ಟೀಕೆ ಮಾಡೋರು ಬಸವಣ್ಣವ್ರು ಹೇಳಿದ್ದಾರೆ, ತಮಗೆ ಇನ್ನೊಂದು ಸಾರಿ ಗೊತ್ತಿದೆ ಆದರೆ ಜ್ಞಾಪಿಸ್ತೀನಿ, ನಿಂದಕರಿರಬೇಕಯ್ಯ. ಸೊ ನಿಂದಕರಿದ್ರೆ ನಾವು ಇನ್ನೂ ಎಚ್ಚರಿಕೆ ಆಗಿರ್ತೀವಿ, ಇನ್ನೂ ಇಂಪ್ರೂವ್ ಮಾಡ್ತೀವಿ, ಇನ್ನೂ ಚೆನ್ನಾಗಿ ಮಾಡ್ತೀವಿ. ಹೌದು, ನಾನು ಸ್ವಾಗತಿಸ್ತೇನೆ. ನಾನು ಟೀಕೆ ಟಿಪ್ಪಣಿಗಳನ್ನು ಸ್ವಾಗತಿಸ್ತೇನೆ. ಅನವಶ್ಯಕವಾಗಿ ಅವ್ರ ಟೀಕೆ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಪಾಸಿಟಿವ್ ಕ್ರಿಟಿಸಿಸಮ್ಸ್ ಏನಿದೆ ಅದನ್ನು ನಾನು ಸ್ವಾಗತ ಮಾಡಿ ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಅಲ್ಲಲ್ಲ, ನಾವು ಯಾರಿಗೂ ಉತ್ತರ ಕೊಡಬೇಕು ಅಂತ ಮಾಡ್ತಾ ಇಲ್ಲ. ನಾವು ಯಾರೋ ಒಬ್ರು ನನ್ನ ಮೇಲೆ ಟೀಕೆ ಮಾಡಿದ್ರು, DC ಮೇಲೆ ಟೀಕೆ ಮಾಡಿದ್ರು, CEO ಮೇಲೆ ಮಾಡಿದ್ರು, ಅಥವಾ ಪೊಲೀಸ್ ಇಲಾಖೆ ಮಾಡಿದ್ರು. ಸಾರಿ, ನಮಗೆ ಅದರ ನಿಮ್ಮ ಟೀಕೆಗೆ ಉತ್ತರ ಅಲ್ಲ ಇದು. ನಮ್ಮ ಕರ್ತವ್ಯ ರಾಜ್ಯದ ಜನತೆಗೆ ನಾವು ತಿಳಿಸ್ಬೇಕಾಗಿರೋದು, ಅದನ್ನು ತಿಳಿಸ್ತೀವಿ ಈ ಒಂದು ಸಮಾವೇಶದ ಮೂಲಕ. ಅವರಿಗೆ ನಾವು ಕೆಲಸ ಮಾಡಿದ್ದೀವಿ, ನಿಮಗೆ ನಾವು ಹೇಳಿದ್ದು, ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಿದ್ದೀವಿ ನೋಡಿ ಅಂತೇಳಿ ತಿಳಿಸ್ತಕ್ಕಂಥದ್ದು ಒಂದು ಪ್ರಯತ್ನ ಅಷ್ಟೇ. ಬಿಟ್ಟರೆ ಟೀಕೆ ಮಾಡೋರಿಗೆಲ್ಲ ಈ ರೀತಿ ಉತ್ತರ ಕೊಡೋದು ಅಗತ್ಯ ಇಲ್ಲ ನೋಡಿ. ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ನಾವು ಸರ್ಕಾರ ಆಗಿ ಎಲ್ಲ ಶಾಸಕರನ್ನ, ಜನಪ್ರತಿನಿಧಿಗಳನ್ನ ಕರ್ಕೊಂಡು ಹೋಗ್ಬೇಕು ಜೊತೆಯಲ್ಲಿ ಅಂತೇಳಿ ನಮ್ಮ ಪ್ರಯತ್ನ. ಅವರು ಟೀಕೆ ಮಾಡಿಕೊಂಡು ಅವರು ಬೈಕಾಟ್ ಮಾಡೋದಾದ್ರೆ ಅದು ಅವರ ತೀರ್ಮಾನ. ಅದನ್ನ ನಾನು ಟೀಕೆ ಮಾಡಕ್ ಹೋಗಲ್ಲ. ನೋಡಿ, ಯಾರನ್ನು ಕೇಳಿ ಹೇಳಿ ಆ ರೀತಿ ತೀರ್ಮಾನಗಳನ್ನು ಮಾಡೋದಿಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಅವರೆಲ್ಲ ಈ ರೀತಿ ಮಾತಾಡೋದಾದ್ರೆ ಅದಕ್ಕೆ ಎಲ್ಲಿದೆ ಉತ್ತರ? ನಾವಿದೇ ಉತ್ತರ. ನಾವು ಮಾಡೋ ಕೆಲಸ ಕಾರ್ಯಗಳು ಜನಗಳಿಗೆ ನಾವು ನಮ್ಮ ಜವಾಬ್ದಾರಿಯಿಂದ ಮಾಡುವ ಕೆಲಸವೇ ಅವರಿಗೆ ಉತ್ತರ ಅಷ್ಟೇ. ಏನು ನನಗೆ ಯಾವಾಗಲೂ ಒಳ್ಳೆ ಟೈಮೇ ಇದೆ ಅಲ್ರಿ. ಅಲ್ಲ, ಗಳಿಗೆ ಗಂಟೆ ಇವೆಲ್ಲ ಯಾವಾಗಲೂ ಚೆನ್ನಾಗೇ ಇದೆ. ನೋಡಿ, ಅದ್ರ ವಿಚಾರ ಬಿಟ್ಬಿಡೋಣ ಈಗ ಸದ್ಯಕ್ಕೆ. ನಾವು ನಮ್ಮ ಆ ಪಕ್ಷದ ವಿಚಾರಗಳು ನಾನೀಗ ಮಾತಾಡಕ್ ಹೋಗಲ್ಲ. ಒಂದೇ ಮಾತಿನಲ್ಲಿ ಹೇಳ್ತೀನಿ, ನಮ್ಮ ಪಕ್ಷದ ಆಂತರಿಕ ವಿಚಾರದಲ್ಲಿ ನಮ್ಮ ಹೈಕಮಾಂಡು ಬಹಳ ಪವರ್ಫುಲ್ ಆಗಿರೋ ಹೈಕಮಾಂಡ್ ಕಾಂಗ್ರೆಸ್ ಇದ್ದು. ಕಾಂಗ್ರೆಸ್ ಹೈಕಮಾಂಡ್ ಇಸ್ ಅ ವೆರಿ ಪವರ್ಫುಲ್ ಹೈಕಮಾಂಡ್. ಅದು ತೀರ್ಮಾನ ಮಾಡ್ತಾರೆ. ಬಜೆಟ್ ಇನ್ನು ಆದ್ಮೇಲೆ ಬಜೆಟ್ ಇಲ್ಲ. ಬಜೆಟ್ ಸ್ವಲ್ಪ ಅಂದಾಜು ಮಾಡ್ಕೊಂಡಿದೀವಿ. ಅದನ್ನೇ ಬಜೆಟ್ ಅನ್ನೋದು. ಯಾರು ಬರ್ದಿದ್ದೀವಿ, ಅದು ಇಲಾಖೆಯವ್ರು ಕೊಡ್ತಾರೆ. ಸರ್ಕಾರಿ ಕಾರ್ಯಕ್ರಮ ರೀ, ಸರ್ಕಾರನೇ ಖರ್ಚು ಮಾಡೋದು. ನಾನ್ ಮಾಡಕ್ಕಾಗತ್ತಾ? ರಾಜ್ಯ ಸರ್ಕಾರ ಭರಿಸುತ್ತೆ, ಇಲಾಖೆಗಳು ಭರಿಸುತ್ತವೆ. ಇಲ್ಲ, ಆ ರೀತಿ ಇಲ್ಲ. ಸರ್ಕಾರ ಇಂಥ ಕಾರ್ಯಕ್ರಮಗಳಿಗಾಗಿ ಹಣ ಇಟ್ಟಿರ್ತಾರೆ. ಸರ್ಕಾರಿ ಕಾರ್ಯಕ್ರಮಗಳಿಗೆ ಹಣ ಇಟ್ಟಿರ್ತಾರೆ. ಅದಕ್ಕೆ ಅದರಲ್ಲಿ ಕೊಡ್ತಾರೆ. ಕುಡಿಯೋ ನೀರಿಗೆ ಖರ್ಚು ಮಾಡೋ ಹಣ ಇದಕ್ಕೆ ಕೊಡಲ್ಲ. ಕುಡಿಯೋ ನೀರಿಗೆ ನಮ್ಮ ಹತ್ರ ಸಾಕಷ್ಟು ಹಣ ಇದೆ. ಜಿಲ್ಲಾಧಿಕಾರಿಗಳ ಅಕೌಂಟಲ್ಲಿ ಇವತ್ತು ಹೆಚ್ಚು ಕಡಿಮೆ 16 ಕೋಟಿ ಇದೆ, 22 ಕೋಟಿ. PD ಅಕೌಂಟಲ್ಲಿ 22 ಕೋಟಿ ಇದೆ. ತೊಂದರೆ ಇಲ್ಲ. ಆ ಹಣ ನಾವು ಇದಕ್ಕೆ ಖರ್ಚು ಮಾಡಲ್ಲ. ಒಂದು ಸಾಂವಿಧಾನಿಕ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಿಲ್ಲ. ಆ ಚುನಾವಣೆ ನಡೆಯದಲ್ಲೇ ಇರೋದ್ರಿಂದ ಸ್ಥಳೀಯ ಸಂಸ್ಥೆ ಜನಪ್ರತಿನಿಧಿಗಳು ಇಲ್ಲ. ಈಗ ಸಾಧನೆ ಸಮಾವೇಶ ಮಾಡ್ತಾ ಇದ್ದೀರಾ, ಅದು ಹೇಗೆ ಸಾಧನೆ ಸಮಾವೇಶ ಸರಿಯಾಗುತ್ತೆ? ಒಳ್ಳೆ ಪ್ರಶ್ನೆನೇ ಕೇಳಿದಿರ. ನಮಗೆ ಕೆಳ ಹಂತದಲ್ಲಿ ಚುನಾವಣೆಯನ್ನು ಮಾಡಿ
ಚುನಾಯಿತ ಪ್ರತಿನಿಧಿಗಳು ಇರಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ನಾವು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಈ ಮೂರಕ್ಕೂ ಕೂಡ ಚುನಾವಣೆಯನ್ನು ಮಾಡ್ತೇವೆ. ಈಗಾಗಲೇ ನಾವು ಅನೇಕ ಬಾರಿ ಚರ್ಚೆ ಆಗಿದೆ ಸರ್ಕಾರದಲ್ಲಿ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ಮಾಡ್ತೇವೆ. ಆದರೆ ಆ ಚುನಾವಣೆವರೆಗೂ ಕಾಯೋದು ಬೇಡ ಅಂಥೇಳಿ ನಾವು 3 ವರ್ಷ ಆಗಿದೆ, 3 ವರ್ಷದಲ್ಲಿ ಏನ್ರಿ ಮಾಡಿದ್ರಿ ಅಂತ ಈಗ ತಾವು ಹೇಳಿದಾಗೆ ಭಾರತೀಯ ಜನತಾ ಪಾರ್ಟಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ. 3 ವರ್ಷದಲ್ಲಿ ಏನು ಮಾಡಿದೆ ಈ ಸರ್ಕಾರ? ಅವ್ರಿಗೆ ಹೇಳ್ಬೇಕಲ್ಲ, ನೋಡಪ್ಪ ಇದೆಲ್ಲ ಮಾಡಿದ್ದೀವಿ, ನಾವು ಇದನ್ನೆಲ್ಲ ಮಾಡಿದ್ದೀವಿ ಅಂತೇಳಿ ನಾವು ಅವ್ರಿಗೆ ಹೇಳ್ಬೇಕು, ಇಡೀ ಜನತೆಗೆ ಹೇಳ್ಬೇಕು, ಅವ್ರಿಗೂ ಗೊತ್ತಾಗುತ್ತೆ. ಅವರು ಅಲ್ಲ ಸರ್, ಶಾಸಕರು ತಮ್ಮ ಕೇಂದ್ರೀಕೃತ ಆಡಳಿತನ ಅವರೇ ಇಟ್ಕೋಬೇಕು ಅಂತ ವಿಕೇಂದ್ರೀಕರಣ ಮಾಡ್ತಾ ಇಲ್ಲ, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಮಾಡದಲ್ಲೇ ಇಲ್ಲ, ಆ ರೀತಿ ಯಾವುದೂ ಇಲ್ಲ. ಶಾಸಕರು ಏನು ತೀರ್ಮಾನ ಮಾಡೋದಿಲ್ಲ ಇದನ್ನ. ನಮಗೆ ಕಾನೂನುಬದ್ಧವಾಗಿ ನಾವು ಚುನಾವಣೆಯನ್ನು ಮಾಡಬೇಕು, ಮಾಡ್ತೀವಿ. ಹೌದು, ಈ ವರ್ಷನೇ